ವ್ಯಾಲೆಂಟೈನ್ಸ್ ಡೇ ಗೈಸ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋ ಏನಂತ ಯೋಚನೆ ಮಾಡ್ತಾ ಇದ್ದೀರಾ? ಸೊ ಇಟ್ಸ್ ವೆರಿ ಸಿಂಪಲ್ ವಿಡಿಯೋ. ಒಂದು ಬ್ಯಾಗ್ ಪ್ಯಾಕಿಂಗ್ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಏನಿಲ್ಲ, ನಾನು ನನ್ನ ತಂಗಿ ಹಾಗೆ ಅವ್ರ ಹಸ್ಬೆಂಡ್, ನನ್ನ ಹಸ್ಬೆಂಡ್ ಎಲ್ಲ ಸೇರ್ಕೊಂಡು ಟ್ರಿಪ್ ಹೋಗ್ತಾ ಇದೀವಿ. ಜಸ್ಟ್ ಫಾರ್ 2 days. ಇವತ್ತು ಹೋಗ್ತೀವಿ, ನಾಳೆ ರಿಟರ್ನ್ ಆಗ್ತೀವಿ. ಸೊ ಏನು ಅಂದ್ರೆ, ಇವತ್ತು ವ್ಯಾಲೆಂಟೈನ್ಸ್ ಡೇ ಇದೆ ಅಂಡ್ ನಾಳೆ ನನ್ನ ಹಸ್ಬೆಂಡ್ ಬರ್ತ್ಡೇ ಇದೆ. ಸೊ ಎರಡು ಕೂಡ ಒಟ್ಟಿಗೆ ಆಗುತ್ತೆ ಅಂತ ಹೇಳಿ ನಾವೆಲ್ಲ ಎಂಟ್ರಿಟ್ಟು ಎಲ್ಲಿಗೆ ಅಂತ ಗೆಸ್ ಮಾಡಿ. ಸೊ ನಾನು ಎಲ್ಲಿಗೆ ಅಂತ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ತೋರಿಸ್ತೀನಿ. ಆಕ್ಚುಲಿ ನಾಳೆ ನಾನು ಬ್ಲಾಗ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ನಾಳೆಗಿಂತ ಇವತ್ತೇ ಹೋಗ್ಬೇಕಾದ್ರೆ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಸೊ ಆ ವಿಡಿಯೋ ಕೂಡ ನಿಮ್ ಜೊತೆ ಎಲ್ಲ ಶೇರ್ ಮಾಡ್ತೀನಿ. ಅಂಡ್ ಇವತ್ತು ನಾನ್ ನಿಮಗ್ ತೋರಿಸ್ತಾ ಇರೋದು ಬ್ಯಾಗ್ ಪ್ಯಾಕಿಂಗ್. ಸೊ ನೀವೆಲ್ಲ ಹೇಗೆ ಜಸ್ಟ್ ಫಾರ್ 2 days ಎಷ್ಟು ಬಟ್ಟೆ ತಗೊಳ್ತೀರಾ, ಹೇಗೆ ಪ್ಯಾಕ್ ಮಾಡ್ಕೋತೀರಾ? ಅಂಡ್ ಲೇಡೀಸ್ ಇದ್ದೇ ಇರುತ್ತೆ ಅಲ್ವಾ, ಎಲ್ಲ ಸ್ಕಿನ್ ಕೇರ್ದಾಗಿರ್ಬೋದು ಅಥವಾ ಅವರ ಪರ್ಸನಲ್ ಕೇರ್ದಾಗಿರ್ಬೋದು, ಪ್ರತಿಯೊಂದನ್ನು ನಾವು ತಗೋತೀವಲ್ವಾ. ಸೊ ಇವತ್ತು ಕೂಡ ನಾನು ಅದೇ ರೀತಿನೇ ಪ್ಯಾಕ್ ಮಾಡ್ತಾ ಇದೀನಿ. ಸೊ ಯೂಶಲಿ ಎಲ್ಲರೂ ಡಂಪ್ ಮಾಡ್ಕೊಳಲ್ಲ, ಯಾವ್ದು ತುಂಬಾ ನೆಸೆಸಿಟಿ ಇದೆ ಅದನ್ನ ಮಾತ್ರ ತಗೋತಾ ಇದ್ದೀನಿ. ನಾನು ನಿನ್ನೆ ಎಲ್ಲ ಬ್ಯಾಗ್ ಪ್ಯಾಕೇ ಮಾಡಿಲ್ಲ, ನನ್ನ ತಂಗಿ ಆಲ್ರೆಡಿ ಪ್ಯಾಕ್ ಮಾಡಿ ಮುಗಿಸಿದಾಳೆ. ನಾನು ಇವತ್ತು ಬ್ಯಾಗ್ ಪ್ಯಾಕ್ ಮಾಡ್ತಾ ಇದೀನಿ. ಜಸ್ಟ್ 2 days ಅಲ್ಲ, ಇವಾಗ ಹೋಗ್ಬೇಕಾದ್ರೆ ಒಂದ್ ಜೊತೆ ಹಾಕೊಳ್ತೀವಿ ಅಂಡ್ ನೆಕ್ಸ್ಟ್ ಅಲ್ಲಿ ಪೂಲಲ್ಲೆಲ್ಲ ಆಟ ಆಡ್ಬೇಕಾದ್ರೆ ಸೊ ಅದಕ್ಕೆ ತಗೋಬೇಕು. ಅಂಡ್ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕೂಡ. ಯಾವ ಪ್ಲೇಸ್ ಅಂತ ಮಾತ್ರ ನಾನು ಈಗಲೇ ಹೇಳಲ್ಲ, ನೆಕ್ಸ್ಟ್ ವ್ಲಾಗ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಬಟ್ ವಿ ಆರ್ ಗೋಯಿಂಗ್ ಫಾರ್ ರೆಸಾರ್ಟ್ ಹೋಗ್ತಾ ಇದೀವಿ. ಅಲ್ಲಿ ಸಖತ್ ಮಜಾ ಮಾಡೋಣ, ಸಖತ್ ಮಸ್ತಿ ಮಾಡೋಣ ಅಂತ ಅನ್ಕೊಂಡಿದೀನಿ. ಸೊ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಡೂ ಬ್ಯಾಕ್ ಪ್ಯಾಕ್. ಸೊ ನಾನ್ ಈಗ ಜೀನ್ಸ್ ಹಾಕೊಳ್ತೀನಿ ಅಂಡ್ ಅಲ್ಲಿ ನಾನು ಬರ್ತ್ಡೇ ಸೆಲೆಬ್ರೇಷನ್ ಇದೆ ನೈಟ್, ಸರ್ಪ್ರೈಸಿಂಗ್ ಆಗಿ ಕೊಡ್ತಾ ಇದ್ದೀನಿ ಕುಶಲ್ ಅವ್ರಿಗೆ. ಸೊ ಅದು ಕೂಡ ಬೇರೆ ತರ ತಗೊಳ್ತೀನಿ. ಅಂಡ್ ಸೊ ನಾನು ಯಾವ್ಯಾವ ರೀತಿ ಬಟ್ಟೆ ತಗೊಂಡಿದ್ದೀನಿ, ಹಂಗೇನೆ ಎಲ್ಲಿ ತಗೊಂಡಿದ್ದೀನಿ ಅಂತ ಕೂಡ ನಿಮ್ಗೆ ತೋರಿಸ್ತೀನಿ. ಇದೊಂದು ತೋರಿಸ್ತೀನಿ ನಿಮ್ಗೆ. ನಾನು ಇದು ಓಪನ್ ಕೂಡ ಮಾಡಿಲ್ಲ ಇನ್ನು ಕೂಡ, ಇದನ್ನ ಹಾಕೋಣ ಅನ್ಕೊಂಡಿದ್ದೀನಿ. ಅಂಡ್ ದಿಸ್ ಬಾಡಿಕಾನ್ ಎಲ್ಲ ಹೇಗಿದೆ ಅಂತ ತೋರಿಸ್ತೀನಿ. ಜಸ್ಟ್ ವೇಟ್ ಅ ಮಿನಿಟ್. ಇದೊಂದು ತಗೋಬೇಕು ಅನ್ಕೊಂಡಿದ್ದೀನಿ. ಈಗ ಆಕ್ಚುಲಿ 1 piece ಬರುತ್ತೆ, ಇಷ್ಟೇ ಲೆಂತ್, ಈ ಲೆಂತ್ ಬರುತ್ತೆ. ಅಂಡ್ ಟುಡೇ ಇಸ್ ವ್ಯಾಲೆಂಟೈನ್ಸ್ ಡೇ ಅಲ್ವಾ. ಸೊ ಯಾರೆಲ್ಲ ನಂತರ ವ್ಯಾಲೆಂಟೈನ್ಸ್ ಡೇಗೆ ರೆಡ್ ಪ್ರಿಫರ್ ಮಾಡ್ತೀರಾ ಕಮೆಂಟ್ ಮಾಡಿ. ಬಿಕಾಸ್ ನಾನು ಇವತ್ತು ರೆಡ್ ಹಾಕೋಣ ಅಂತ ಅನ್ಕೊಂಡಿದ್ದೀನಿ. ಬ್ಲೂ ಜೀನ್ಸ್ ಇವತ್ತು ರೆಡ್ ಟ್ಯೂನಿಕ್ ಹಾಕ್ತಾ ಇದ್ದೀನಿ. ಸೊ ದಿಸ್ ರೆಡ್ ಟಾಪ್ ಇದನ್ನ ನಾನು ತುಂಬಾ ಇಷ್ಟಪಟ್ಟು ತಗೊಂಡಿದ್ದೀನಿ ಅಂಡ್ ಇದನ್ನ ಹಾಕ್ಬೇಕು ಅನ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ನನ್ಗೆ, ಅದಕ್ಕೋಸ್ಕರ ಇದೊಂದು ತಗೊಳ್ತಾ ಇದೀನಿ. ನಾನು ಇದರಲ್ಲಿ ಸೆಗ್ರಿಗೇಟ್ ಮಾಡ್ಕೋಬೇಕು ಅಂತ, ಯಾವ್ದನ್ನ ಹಾಕೊಳ್ಳಿ ಯಾವ್ದನ್ನ ಬಿಡ್ಲಿ ಅಂತ. ಸೊ ಜಸ್ಟ್ ಡಂಪ್ ಮಾಡ್ಕೊತಾ ಇದೀನಿ ಯಾವ್ದಾದ್ ಬೇಕು ಅಂತ. ಆಮೇಲೆ ಸೆಲೆಕ್ಷನ್ ಹುಡುಗಿರ್ ಇದ್ದಿದೆ ಅಲ್ವಾ, ನಾವು ಒಂದು ದಿನಕ್ಕೂ 3 ಜೊತೆ ಡ್ರೆಸ್ ತಗೊಂಡಿರ್ತೀವಿ. ಸೊ ಯೂಶಲಿ ನಾನು ಕೂಡ ಹಾಗೇನೆ. ಕುಶಲ್ ಅದನ್ನೇ ಬೈತಾ ಇರ್ತಾರೆ, ಹೋಗೋದ್ ಒಂದ್ ದಿನಕ್ಕೆ ಎಷ್ಟು ಜೊತೆ ಬಟ್ಟೆ ತಗೊಂಡಿದ್ಯಾ ಬ್ಯಾಗ್ ಎಲ್ಲ ತುಂಬಾ ಅಂತ. ಏನಿಲ್ಲ, ಕಾರೆಲ್ಲ ಬೇಡೋದು, ಹೇಗ ತಗೊಂಡ್ ಹೋಗೋದು ಅಂದ್ಬಿಟ್ಟು ತಗೊಳ್ತೀನಿ. ನೀವು ಹಾಗೆ ಇದ್ರೆ ಕಮೆಂಟ್ ಮಾಡಿ ಆಯ್ತಾ. ನಾನು ಒಂದು 3 to 4 pairs ತಗೊಂಡಿದ್ದೀನಿ. ಅಲ್ಲಿ ನಾನು ಯಾವ್ದು ಅಂದ್ರೆ ನಾನು ಹಾಕಿ ನೋಡ್ತೀನಿ, ಅವತ್ತಿನ ಮೂಡ್ಗೆ ಯಾವ್ದು ಸೆಟ್ ಆಗುತ್ತೆ ಅದನ್ನ ಇಟ್ಕೋತೀನಿ. ಸೊ ಈಗ ನಾನು ಅಟ್ ಪ್ರೆಸೆಂಟ್ ನಾನು ಇದನ್ನ ಹಾಕ್ತಾ ಇದೀನಿ. ಇಟ್ಸ್ ಅ ಬೆಲ್ ಬಾಟಮ್ ಜೀನ್ಸ್. ಸೊ ಈ ಜೀನ್ಸ್ ರೆಡ್ ಟ್ಯೂನಿಕ್ ಹಾಕ್ತಾ ಇದೀನಿ. ಸೊ ತುಂಬಾ ಪ್ರೀತಿಯಾಗಿ ಕಾಣುತ್ತೆ ಅನ್ಕೊಳ್ತೀನಿ. ಸೊ ಇದೆರಡು ಕೂಡ ಹೊಸದೇ. ನಾನು ಸೇಲ್ ಇದ್ದಾಗ ಅಥವಾ ಎಲ್ಲಿಗಾರು ಹೋದಾಗ ತಗೊಂಡ್ ಬಂದಿರ್ತೀನಿ, ಹಾಕೇ ಇರಲ್ಲ ಕೆಲವೊಂದೊಂದು. ಮತ್ತೆ ಅದನ್ನ ಹಾಕ್ಬೇಕು ಅನ್ಕೊಂಡು ತಗೊಂಡಿದೀನಿ ಇವತ್ತು. ಅದನ್ನ ಈಗ ಹೋಗ್ತಾ ಹಾಕೊಳ್ತೀನಿ. ಅಂಡ್ ನೆಕ್ಸ್ಟ್ ಅಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಬೇಕು ನನ್ನ ಪತಿ ದೇವ್ರದ್ದು. ಅದಕ್ಕೋಸ್ಕರ ಇದನ್ನ ಹಾಕ್ಲಾ ಅಥವಾ ದಿಸ್ ಬಾಡಿಕಾನ್. ಇದು ಆಕ್ಚುಲಿ ನಾನು ಮ್ಯಾಕ್ಸ್ ಅಲ್ಲಿ ತಗೊಂಡಿದ್ದು. ಇದು ತಗೊಂಡ ಹತ್ರ ಒಂದು 7-8 months ಆಗ್ತಾ ಇದೆ. ಬಟ್ ಇಲ್ಲಿ ತನಕ ಕೂಡ ಹಾಕಕ್ಕೆ ಯಾವುದೇ ರೀತಿ ಒಂದು ಟೈಮೇ ಕೂಡ ಬಂದಿಲ್ಲ. ಸೊ ಇದನ್ನ ನಾನು ಇಲ್ಲಿ ತನಕನೂ ವೇರ್ ಮಾಡಿಲ್ಲ. ತುಂಬಾ ಚೆನ್ನಾಗಿದೆ ಈ ಡ್ರೆಸ್. ಆಕ್ಚುಲಿ ಈ ರೀತಿ ಫುಲ್ ಸ್ಲೀವ್ಸ್ ಬರುತ್ತೆ ಇದಕ್ಕೆ. ಅಂಡ್ ನೆಕ್ ನೀವು ನೋಡ್ಬೋದು ಈ ರೀತಿ ಬಂದಿದೆ. ನಂಗೆ ಸಕ್ಕತ್ ಇಷ್ಟಪಟ್ಟು ತಗೊಂಡೆ, ಸೇಲ್ ಅಲ್ಲಿ ಇತ್ತು ಅಂತ. ಬಟ್ ಇಲ್ಲಿ ತನಕನೂ ಹಾಕಕ್ಕಾಗಿಲ್ಲ ಲಿಟರಲಿ. ನೋಡೋಣ ಇವತ್ತಾರು ಹಾಕ್ತೀನ ಅಲ್ಲಿ ನೈಟ್ ಅಲ್ಲಿ ಅಂತ. ಇವತ್ತು ಇದನ್ನ ಹಾಕ್ತೀನಿ. ಅದರ್ವೈಸ್ ಇದು ಮಿಂತ್ರಾದಲ್ಲಿ ತರಿಸಿದ್ದೆ. ಇದು ಆಕ್ಚುಲಿ ನನ್ ಬರ್ತಡೆಗೆ ಅಂತ ಹೇಳಿ ತರಿಸಿದ್ ನಾನು. ಬಟ್ ನನ್ ಬರ್ತಡೆಗೆ ನಾನು ಬೇರೆ ಹಾಕೊಂಡಿದ್ದೆ. ಇದು ಒಂದು ಬಾಡಿಕಾನ್ ಅಂತ, ತುಂಬಾ ಚೆನ್ನಾಗಿದೆ ಇದು ಬಾಡಿಕಾನ್. ಈ ರೀತಿ ಬರುತ್ತೆ. ಸಖತ್ ಪ್ಲೇನ್, ಏನು ಇಲ್ಲ, ಜಸ್ಟ್ ಪ್ಲೇನ್, ಲಿಟ್ರಲಿ ಪ್ಲೇನ್. ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ಕೂಡ ಬ್ರೌನ್ ಶೇಡ್ ಅಲ್ಲಿ, ಚಾಕ್ಲೇಟ್ ಬ್ರೌನ್. ಅಂಡ್ ಇನ್ನೊಂದು ಇದು ಕೂಡ ಮಿಂತ್ರಾದೇನೆ. ಇದು ಆಕ್ಚುಲಿ ವೈನ್ ಕಲರ್, ಪರ್ಪಲ್ ಶೇಡ್ ಅಲ್ಲಿ ಇರುತ್ತೆ. ಹೈನೆಕ್ ಬರುತ್ತೆ ಇದು.
ಮ್ಯಾಕ್ಸಿ ಡ್ರೆಸ್, ಇದು ಕೂಡ ಒನ್ ಪೀಸ್ ಬಟ್ ಮ್ಯಾಕ್ಸಿ ಡ್ರೆಸ್ ಬರುತ್ತೆ. ಹೆವಿ ವೇಟ್ ಆಯ್ತಾ ಇದು, ನಂಗೆ ಸಖತ್ ವೇಟ್ ಆಗುತ್ತೆ ಬಟ್ ಅದು ತುಂಬಾ ಚೆನ್ನಾಗಿದೆ, ನಂಗೆ ಈ ಕಲರ್ ಚೆನ್ನಾಗಿ ಕಾಣುತ್ತೆ ಅಲ್ವಾ, ಅದಕ್ಕೋಸ್ಕರ ತಗೊಂಡಿದೀನಿ. ಇದು ನಾನ್ ಪ್ಲಾನ್ ಮಾಡ್ತಾ ಇದೀನಿ ನಾಳೆ ಹಾಕ್ಲಿಕ್ಕೆ, ಅಂಡ್ ಅದು ನೈಟ್ ಏನಾರು ಹಾಕ್ತೀನಿ ಈಗ ಹೋಗ್ಬೇಕಾರೆ ಅದು. ಅಂಡ್ ಪೂಲ್ ಇದೆ ನಾವು ಮಾಡಿರೋ ರೆಸಾರ್ಟ್ ಅಲ್ಲಿ, ಒಂದು ಟಿ ಶರ್ಟ್ ತಗೊಳ್ಳೋಣ, ಇಟ್ಸ್ ಬೆಸ್ಟ್ ಅಂತ ಅನ್ನಿಸ್ಕೊಳ್ತಾ ಇದ್ದೀನಿ. ಸೊ ನೋಡೋಣ ಅದೇ ತಗೋತೀನಿ ಅಥವಾ ಶಾರ್ಟ್ಸ್ ತಗೋದಿನ, ಡಿಪೆಂಡ್ಸ್ ಅಪಾನ್ ಮೈಂಡ್. ಸೊ ಇದಿಷ್ಟು ಈಗ ಸದ್ಯಕ್ಕೆ ನಂದು. ಇನ್ನು ಕುಶಲ್ ಅವ್ರದ್ದು ತೆಗಿಬೇಕು, ಅವ್ರದ್ದಂತೂ ಅವ್ರು ಬಂದ್ರೇನೆ ನನ್ ಕೇಳಿ ತಗೊಳಕ್ ಆಗೋದು, ಬಿಕಾಸ್ ಅವ್ರು ನನ್ ತೆಗೆದಿಟ್ರು ಇದ್ ಬೇಡವಾಗಿತ್ತು, ಇದ್ ಬೇಕಾಗಿತ್ತು ಈ ರೀತಿ ಹೇಳ್ತಾರೆ. ಅದಕ್ಕೋಸ್ಕರ ಫಸ್ಟ್ ನಾನು ಎತ್ ಮಾಡಿ ಹೋಗ್ಬಿಟ್ರೆ ಆಮೇಲೆ ಅವ್ರು ಬಂದಾಗ ಅದನ್ನ ಕೇಳ್ಬಿಟ್ಟು ಎತ್ ಮಾಡುತ್ತೇನೆ. ಸೊ ಈಗ ಇದಿಷ್ಟು ನಾನು ತಗೊಂಡಿದೀನಿ. ಅಂಡ್ ನೆಕ್ಸ್ಟ್ ನನ್ನ ಸ್ಕಿನ್ ಕೇರ್, ಅಂದ್ರೆ ನನಗೆ ಬ್ಯೂಟಿ ಇದಿರ್ಬೋದು, ಅಲ್ಲಿ ರೆಡಿ ಆಗ್ಲಿಕ್ಕೆ ಏನೇನ್ ಬೇಕು, ಏನೇನ್ ಎಸೆನ್ಷಿಯಲ್ ನಾನು ತಗೊಳ್ತೀನಿ ಅದನ್ನು ಕೂಡ ತೋರಿಸ್ತೀನಿ, ನೋಡ್ಕೊಂಡ್ ಬನ್ನಿ. ಸೊ ಗೈಸ್, ಇದು ಈಗ ಹಾಕೊಳಕ್ಕೆ ಬಟ್ಟೆ ಹೇಳಿದ್ನಲ್ಲ. ಅಂಡ್ ನೆಕ್ಸ್ಟ್ ಇದು ನಾನು ಅಲ್ಲಿ ತಗೊಂಡಿದ್ದೀನಿ. ಅಂಡ್ ಟಿಶ್ಯೂ ಮಾತ್ರ ನಾವೆಲ್ಲೇ ಇದ್ರು ಕ್ಯಾರಿ ಮಾಡ್ತೀವಿ, ಕಾರಲ್ಲಿ ಇರುತ್ತೆ ಬಟ್ ಆದ್ರೂ ನಾನು ಕ್ಯಾರಿ ಮಾಡ್ತೀನಿ. ಅಂಡ್ ಲೋಷನ್, ಮಿರರ್ ವಾಚ್, ಮತ್ತೆ ನನ್ನ ಒಂದು ಚಿಕ್ಕ ಬ್ರೇಸ್ಲೆಟ್, ಇದು ನಂಗೆ ತುಂಬಾ ಇಷ್ಟಪಟ್ಟು ತಗೊಂಡಿರೋದು. ಅಂಡ್ ನೆಕ್ಸ್ಟ್ ಇಲ್ಲಿ ಸೇಫ್ಟಿ ಪಿನ್ಸ್ ಮತ್ತೆ ಇಯರಿಂಗ್ಸ್ ಎಲ್ಲ ಇಟ್ಕೊಂಡಿದೀನಿ. ಅಂಡ್ ಕೂಂಬ್ ಇದೆ, ಇಲ್ಲಿ ಕಂಪ್ಲೀಟ್ಲಿ ಫೇಸ್ ಕೇರ್ ಇದೆ, ಸೆರಮ್, ಆಮೇಲೆ ರೋಸ್ ವಾಟರ್, ಸನ್ಸ್ಕ್ರೀನು, ಲಿಪ್ಸ್ಟಿಕ್, ಪ್ರತಿಯೊಂದು ಇದ್ರಲ್ಲೇ ಇಟ್ಕೊಂಡಿದೀನಿ. ಸೊ ಇದಿಷ್ಟು ಈಗ ಸದ್ಯಕ್ಕೆ ನಾನ್ ತಗೊಂಡಿರೋದು, ಇದೆಲ್ಲ ನನ್ನ ಐಟಮ್ಸ್ ಎಲ್ಲ. ಇದಿಷ್ಟು ನಾನ್ ತಗೊಂಡಿರೋ ಅಂತದ್ದು. ಇನ್ನು ಬ್ಯಾಗ್ ಪ್ಯಾಕಿಂಗ್ ಅಂದ್ರೆ ನನ್ನ ಹಸ್ಬೆಂಡ್ ಕೂಡ ಬ್ಯಾಗ್ ಪ್ಯಾಕ್ ಮಾಡ್ಕೊತೀನಿ. ಸೊ ಇಷ್ಟು ಐಟಮ್ಸ್ ನಾನ್ ಇವಾಗ ನನಗೆ ಅಂತ ಪರ್ಸನಲಿ ನನ್ನ ಐಟಮ್ಸ್ ನಾನ್ ತಗೊಂಡಿದ್ದೀನಿ. ಅಂಡ್ ಇನ್ನೇನು ನಾನು ತಗೊಳ್ಳೋ ಅಂತದ್ದು ಇನ್ನೇನು ಇಲ್ಲ. ಇನ್ನು ಸ್ಲಿಪ್ಪರ್ಸ್ 2 ತಗೊಳ್ತೀನಿ, ಒಂದ್ ಶೂಸ್ ಆರ್ ಸ್ಲಿಪ್ಪರ್ ಏನಾದ್ರು ತಗೊಳ್ತೀನಿ, ಸ್ಯಾಂಡಲ್ಸ್. ಅಂಡ್ ನೆಕ್ಸ್ಟ್ ಒಂದು ಹ್ಯಾಂಡ್ ಬ್ಯಾಗ್ ತಗೋತೀನಿ. ನನಗೆ ಹ್ಯಾಂಡ್ ಬ್ಯಾಗ್ಸ್ ಅಂದ್ರೆ ಸಖತ್ ಕ್ರೇಜ್, ಸೊ ಎಲ್ಲೋದ್ರು ಹ್ಯಾಂಡ್ ಬ್ಯಾಗ್ಸ್ ಕ್ಯಾರಿ ಮಾಡೇ ಮಾಡ್ತೀನಿ. ಸೊ ಅದೊಂದು ತಗೊಳ್ತೀನಿ. ಇದಿಷ್ಟು ನನ್ನ ಬ್ಯಾಗ್ ಪ್ಯಾಕಿಂಗ್ ವಿಡಿಯೋ ಆಗಿತ್ತು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವ್ ಎಲ್ಲಿಗೆ ಹೋಗ್ತಾ ಇದೀವಿ, ಹೇಗೆ ಎಂಜಾಯ್ ಮಾಡಿದ್ವಿ ಎಲ್ಲ ತೋರಿಸ್ತೀನಿ, ಒಂದು ವ್ಲಾಗ್ ಬರುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನೀವು ಇದೇ ರೀತಿನೇ ಬ್ಯಾಗ್ ಪ್ಯಾಕಿಂಗ್ ಮಾಡ್ತೀರಾ, ಜಸ್ಟ್ ಫಾರ್ 2 days ಯು ವಿಲ್ ಟೇಕ್ 4 pairs ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಇದು ನನ್ನ ಬ್ಯಾಗ್ ಪ್ಯಾಕಿಂಗ್ ವಿಡಿಯೋ. ಸೊ ನಾನೇನು ಜಾಸ್ತಿ ತಗೊಂಡಿಲ್ಲ, ಇಟ್ಸ್ ಅ ಶಾರ್ಟ್ ವಿಡಿಯೋ. ನನ್ನ ಬ್ಯೂಟಿ ಐಟಮ್ಸ್ ತಗೊಂಡಿದ್ದೀನಿ, ಹಾಗೆ ಡ್ರೆಸ್ ತಗೊಂಡಿದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ನೀವು ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ನೆಕ್ಸ್ಟ್ ವಿಡಿಯೋಸ್ ಎಲ್ಲ ನಿಮ್ಗೆ ಕಂಟಿನ್ಯೂಸ್ ಆಗಿ ಸಿಗುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಥ್ಯಾಂಕ್ ಯು.